ಕವಿತಾ ಕವಿತಾ ಏನೇ ಮಾಡ್ತಾ ಇದೀಯಾ? ಯಾಕೆ ಗರ ಬಡ್ತಾರಂಗೆ ಕೂತಿದ್ಯಾ? ಯಾಕೆ ಟೆನ್ಷನಲ್ಲಿದೆಯಾ? ಏನಿಲ್ಲ ಕಣೆ, 6 ಗಂಟೆಗೆ ಮಾಮ ವಾಕಿಂಗ್ ಹೋದ್ರು. ಅವ್ರು 6 ಗಂಟೆಗೆ ವಾಕಿಂಗ್ ಹೋದ್ರೆ 6:15ಗೆಲ್ಲ ಬಂದ್ಬಿಡ್ತಾರೆ. ಇವತ್ತು 8 ಗಂಟೆ ಆಯಿತು, ಬರ್ತಿಲ್ಲ. ಫೋನ್ ಮಾಡಿದರೆ ಫೋನು ಪಿಕ್ ಮಾಡ್ತಿಲ್ಲ. ವಯಸ್ಸಾದವ್ರಲ್ವಾ, ನಂಗೆ ಟೆನ್ಷನ್ ಆಗ್ಬಿಡುತ್ತೆ, ಎಲ್ಲಿ ಏನು ಮಾಡ್ಕೋತಾರೋ ಅಂತ. ಅದಕ್ಕೆ ಫೋನ್ ಮಾಡ್ತಾನೆ ಇದ್ದೀನಿ ಆವಾಗಿಂದ, ಫೋನು ತೆಗಿತಾ ಇಲ್ಲ. ಅಯ್ಯೋ, 60 ಆದ್ಮೇಲೆ ಅದೇನು ಅರಳು ಮರಳು ಅಂತಾರಲ್ಲ, ಹಾಗೆ ನಮ್ಮ ಮನೇಲೂ ನಮ್ಮ ಮಾವ ಹಾಗೆ ತಾನೆ. ವಾಕ್ ಅಂತ ಹೋಗ್ತಾರ, ಯಾರಾದರೂ ಫ್ರೆಂಡ್ಸ್ ಸಿಕ್ಕರೆ ಅಲ್ಲೇ ಹೊಡ್ಕೊಂಡು ಕೂತ್ಕೊಂಡ್ಬಿಡೋದು. ನಮಗೂ ಟೆನ್ಷನ್ ಮಾಡ್ಕೊಂಡು ಸಾಕಾಗೋಗುತ್ತೆ. ಮುದಿ ಗೂಬೆಗಳನ್ನ ಬಿಟ್ಬಿಡ್ಬೇಕು ಕಣೆ ಅಷ್ಟೇ. ಸ್ಟಾಪ್ ಇಟ್ ಸುಮಾ, ದೊಡ್ಡವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ, ನನಗಿಷ್ಟ ಆಗಲ್ಲ. ಮಾವ ತಂದೆ ಆಗದೆ ಇರ್ಬೋದು, ಆದರೆ ನಮ್ಮ ತಂದೆನೂ ಇನ್ನೊಂದು ಹೆಣ್ಣಿಗೆ ಯಾವತ್ತೂ ಮಾವ ಆಗ್ತಾರೆ ಅನ್ನೋದನ್ನ ಮರಿಬೇಡ. ನೀನು ಸಂಬಂಧ ದೃಷ್ಟಿಯಿಂದ ನಿಮ್ಮ ಮಾವನ ಚೆನ್ನಾಗಿ ನೋಡ್ಕೊಂತ ನಾನು ಹೇಳಲ್ಲ, ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದಾದರೂ ದೊಡ್ಡವ್ರಿಗೆ ಗೌರವ ಕೊಡೋದನ್ನು ಕಲಿ. ಒಂದು ಸತ್ಯ ಹೇಳ, ಕರ್ಮ ಯಾವತ್ತೂ ನಮ್ಮ ಕಣ್ಣಿ ಕಾಣಲ್ಲ ಕಣೆ. ಮುಂದೊಂದು ದಿನ ಅದು ನಮ್ಮನ್ನು ಕಾಡತ್ತೆ. ಅಷ್ಟಲ್ಲದೆ ದೊಡ್ಡವ್ರು ಹೇಳ್ತಾರ, ಗುರು ಇಲ್ಲದ ಮಠ, ಹಿರಿಯರಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಅಂತ. ಹೋಗಿ ನಿನಗೆ ಹೇಳಿ ಏನು ಪ್ರಯೋಜನ? ಒಂದಂತೂ ಸತ್ಯ, ಇವತ್ತು ನಾತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮಂಗೂ ಮುಂದೊಂದು ದಿನ ಆ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಸಣ್ಣ ಪರಿಕಲ್ಪನೆ ನಮಗಿರಬೇಕು ಕಣೆ. ಇವತ್ತು ನಾವು ಯಾರಿಗೋ ಸೊಸೆ ಆಗಿದ್ದೀವಿ, ನಮ್ಮ ತಂದೆ ತಾಯಿಗೆ ಇನ್ಯಾರೋ ಸೊಸೆಯಾಗಿ ಬರ್ತಾಳೆ. ಅವಳು ನಮ್ಮ ಥರ ರೆಸ್ಪೆಕ್ಟ್ ಇಲ್ಲದೆ, ಗೌರವ ಇಲ್ಲದೆ, ಮುದಿಗೂಬೆ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ನಾವು ಸಹಿಸ್ಕೊಳ್ತೀವೇನೆ. ಸಾರಿ ಕಣೆ ಕವಿತಾ, ಇವತ್ತಿಂದ ನಾನು ನಮ್ಮ ಮಾವನ್ನ ಅಟ್ಲೀಸ್ಟ್ ನಮ್ಮ ಅಪ್ಪನ ಥರ ನೋಡ್ಕೊಳ್ಳೋಕ್ಕಾಗದಿದ್ರು ಮಾನವೀಯತೆ ದೃಷ್ಟಿಯಿಂದ ಚೆನ್ನಾಗಿ ನೋಡ್ಕೋತೀನಿ. ಯಾವತ್ತೂ ನಾನು ಅವ್ರಿಗೆ ನಿಂದನೆ ಮಾಡೋದಿಲ್ಲ. ನನ್ನಿಂದ ತಪ್ಪಾಯಿತು, ಕ್ಷಮಿಸ್ಬಿಡೋ ಕಣೆ. ತಿಳ್ಕೊಂಡಿದ್ದೀಯಲ್ವ ಸಂಬಂಧಗಳ ಬಗ್ಗೆ. ನನಗೆ ನಿನ್ನಂಥವ್ಳು ಸ್ನೇಹ ಮಾಡಿ ತುಂಬಾ ಖುಷಿ ಆಯಿತು ಕಣೆ. ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೇ ಎಲ್ಲ ಅನ್ನೋ ನಮ್ಮಂಥ ಎಷ್ಟೋ ಜನ ಮೈಂಡ್ಸೆಟ್ ಸೊಸೆರ ಮಧ್ಯ ಮಾವನ್ನ ತಂದೆ ರೀತಿಯಲ್ಲಿ ಗೌರವಿಸೋ ನಿನ್ನಂಥ ಸೊಸೆ ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗತ್ತೆ ಕಣೆ. ನನಗೆ ಹೆಮ್ಮೆ ಆಗತ್ತೆ. ಇವತ್ತಿಂದ ನಾನು ನಮ್ಮ ಮಾವನ ಗೌರವದಿಂದ ನೋಡ್ತೀನಿ ಕಣೆ, ತುಂಬಾ ಗೌರವದಿಂದ ನೋಡ್ತೀನಿ. ಪ್ರಾಮಿಸ್. ಮಾವ ತಂದೆನೂ ಆಗಬಲ್ಲ, ಅತ್ತೆ ತಾಯಿನೂ ಆಗಬಲ್ಲ. ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ, 2 ಕೈ ಸೇರಿದ್ರೇ ಚಪ್ಪಾಳೆ ಆಗೋದು. ಹಾಗೆ ಮಾವ ಅದವನು ಮಗಳ ಥರ ನೋಡಿದರೆ ಸಾಕಾಗಲ್ಲ. ಸೊಸೆನೂ ಕೂಡ ಮಾವ ಅತ್ತೆನ ಅಪ್ಪ ಅಮ್ಮನ ಥರ ನೋಡಿದಾಗಲೇ ಆ ಸಂಬಂಧಕ್ಕೊಂದು ಬೆಲೆ ಬರುತ್ತೆ. ಅಲ್ಲಿವರೆಗೂ ಯಾವ ಸಂಸಾರನೂ ಚೆನ್ನಾಗಿ ಹೋಗಲ್ಲ. ಯಾಕೆ? ನಮ್ಮ ಮಾವ ನನಗೆ ಯಾವತ್ತೂ ಮಾವ ಆಗಲೇ ಇಲ್ಲ. ತಂದೆ ಥರ ನನಗೆ ಓದಿಸಿದ್ರು, ಮದುವೆ ಆದರೂ ಕೂಡ ನನಗೆ ಓದಿಸಿದ್ರು. ಅಷ್ಟೇ ಯಾಕೆ? ನಾನು ಇವತ್ತೇನಾದರೂ ಆಗಿದ್ದೀನಿ, ಕವಿತಾ ಇವತ್ತು ಏನೋ ಒಂದು ಅಚೀವ್ ಮಾಡಿದ್ದಾಳೆ, ಯೂಟ್ಯೂಬ್ ಆಗಿರ್ಬೋದು ಅಥವಾ ಶಿಕ್ಷಣದಲ್ಲಾಗಿರ್ಬೋದು, ಟೀಚರ್ ಆಗಿ ಎಲ್ಲ ಪಾತ್ರವನ್ನು ನಿಭಾಯಿಸ್ತಿದ್ದೇನೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಮಾವ ಹೇಳೋ ಮಾತು, ನಮ್ಮ ಮಾವ ತೋರಿಸೋ ಪ್ರೀತಿ, ನಮ್ಮ ಮಾವ ತೋರಿಸಿರೋ ಗೌರವದಿಂದ ನಾನಿವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಮಾವ ತಂದೆ ಯಾಕೆ ಬಲ್ಲರು ಅನ್ನೋದಕ್ಕೆ ನಮ್ಮ ಮಾವನೇ ಉದಾಹರಣೆ. ಅವ್ರಿಗೆ ಶುಗರ್ ಬೇರೆ ಇದೆ, ತಿಂಡಿ ಕೊಟ್ಟು ಮಾತ್ರೆ ಕೊಡಬೇಕು. ಹೋಗಿ ಬರಲಾ? ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋ ಸಂದೇಶ ಇಷ್ಟೇ. ನೀವು ಬರೀ ನಿಮ್ಮ ಮನೆಯ ಮಾವಂತರಿಗೆ ಮಾತ್ರ ಗೌರವ ಕೊಡೋದಲ್ಲ, ವಯಸ್ಸಾಗಿರೋ ಯಾರೇ ಕಂಡ್ರೂ ಕೂಡ ಅವ್ರಿಗೊಂದು ಸಣ್ಣ ಪ್ರೀತಿ ಗೌರವ ತೋರಿಸಿ. ಯಾಕಂದರೆ ಕೊನೆ
ಕ್ಷಣಗಳಲ್ಲಿ ಒಂದು ಸಣ್ಣ ಗೌರವ ಪ್ರೀತಿಗಾಗಿ ಆ ವಯಸ್ಸಾದ ಜೀವಗಳು ಮಿಡಿತಾ ಇರ್ತವೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ.